ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಫಿಶ್ ಬೋನ್ ಸ್ಟಿಚ್ಚಲ್ಲಿ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಡಯಾಗ್ರಾಮ್ ಹಾಕ್ಕೊಳ್ಳಿ ಲೀಫ್ ಥರ. ಹಾಗೆ ಮಧ್ಯದಲ್ಲಿ ಒಂದು ಗೆರೆ ಎಳ್ಕೊಳ್ಳಿ. ನಿಮಗೆ ಕಲಿಯುವಾಗ ಸ್ವಲ್ಪ ಆಚೆ ಈಚೆ ಆಗಬಾರ್ದಲ್ವ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ ನೀವು ಫಸ್ಟ್ ಜರಿ ಥ್ರೆಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಹೇಳ್ತಾ ಇದ್ದೀನಿ. ಡಬಲ್ ಸ್ಟ್ಯಾಂಡ್ ತೊಗೊಳ್ಳಿ ಯಾವುದಾದ್ರೂ ಕಲರು. ಹಾಗೆ 14 ನಂಬರ್ ನೀಡಲು ನೋಡಿ, ಇಷ್ಟು ಗ್ಯಾಪ್ ಕೆಳಗಡೆಯಿಂದ ಒಂದು ಚೈನ್ ತೊಗೊಳ್ಳಿ. ಹಾಗೆ ಮೇಲ್ಗಡೆ ಎಡ್ಜ್ ಇದೆಯಲ್ಲ ಕರೆಕ್ಟ್ ಅದೇ ಜಾಗಕ್ಕೇ ಒಂದು ಚೈನ್ ತೊಗೊಂಡು ಬಟನ್ ಹೋಲ್ ಸ್ಟಿಚ್ ಥರ ಕೆಳಗಡೆ ಎಳ್ಕೊಳ್ಳಿ. ಹಾಗೆ ಕೆಳಗಡೆ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ರೈಟು ಅಥವಾ ಲೆಫ್ಟು ಯಾವುದಾದ್ರೂ ಒಂದು ಸೈಡು ಲೀಫ್ ಫಿಲ್ಲಿಂಗ್ ಅಂದರೆ ಸ್ವಲ್ಪ ಡೌನ್ ನೋಡಿ, ಈ ಥರ ಡೌನಿಗೆ ಬಂದು ಒಂದು ಚೈನ್ ಹಾಕ್ಕೊಂಡು ಅದನ್ನು ಬಟನ್ ಹೋಲ್ ಥರ ಕೆಳಗೆ ಎಳ್ಕೊಡಿ. ಮೇಲ್ಗಡೆ ನೀವು ಲಾಕ್ ಸ್ಟಿಚ್ ಹಾಕೋಕ್ಕೆ ಹೋಗಬಾರ್ದು. ದಾರನ ಹಾಗೆ ಕೆಳಗೆ ಎಳ್ಕೊಂಡು ಕೆಳಗಡೆ ಸ್ಟಿಚ್ ಹಾಕಬೇಕು. ಮತ್ತು ರೈಟಿಗೆ ತಿರುಗಿಸ್ಕೊಳ್ಳಿ ನೋಡಿ, ಈ ಥರ ಆ ಕಡೆ ಈ ಕಡೆ ಎರಡು ಕಡೆ ಹಾಕ್ತಾ ಹೋಗಬೇಕು. ಇದು ಇನ್ನೂ ಬೇರೆ ಬೇರೆ ಥರ ಒಂದೇ ಸೈಡ್ ಫಸ್ಟ್ ಹಾಕ್ಕೊಳ್ಳೋದೆಲ್ಲ ಇದೆ, ಆದರೆ ಇದನ್ನು ನೀವು ಎರಡು ಸೈಡ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಬಟನ್ ಹೋಲ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರನೇ ಚೈನನ್ನು ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಇಡಿ. ನೋಡಿ, ಫಸ್ಟಿಗೆ ಬೇಡ, ಫಸ್ಟ್ 3 ಚೈನ್ ಆಗೋವರೆಗೂ ಬೇಡ. ಆಮೇಲೆ ಸ್ವಲ್ಪ ಕೆಳಗಡೆ ಒಂದು ಚೈನ್ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಲೆಫ್ಟ್ ಅಥವಾ ರೈಟ್ ಯಾವುದಾದ್ರೂ ಒಂದು ಕಡೆ ಚೈನ್ ಹಾಕ್ಕೊಂಡು ಬಟನ್ ಹೋಲ್ ಥರ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ರೈಟಿಗೆ ಹೋಗಿ. ರೈಟಿಗೆ ಹೋಗಿಬಿಟ್ಟು ಮತ್ತೆ ಈಗ ಕೆಳಗೆ ಬಟನ್ ಹೋಲ್ ಥರ ತಂದು ಒಂದು ಲಾಕ್ ಸ್ಟಿಚ್ ಹಾಕ್ಕೊಂಡ ನಂತರ ಮತ್ತೆ ಕೆಳಗಡೆ ಒಂದು ಚಿಕ್ಕದಾಗಿ ಚೈನ್ ಹಾಕ್ಕೊಬೇಕು ನೋಡಿ, ಆ ಥರ ಕೆಳಗಡೆ ಒಂದು ಚಿಕ್ಕದಾಗಿ ಚೈನ್ ಹಾಕ್ಕೊಳ್ಳಿ. ಓಕೆನಾ? ಆಮೇಲೆ ಮತ್ತೆ ರೈಟು ಲೆಫ್ಟಲ್ಲಿ ತಗೊಳ್ತಾ ಬನ್ನಿ. ಬಟನ್ ಹೋಲ್ ಥರ ಕೆಳಗಡೆ ಎಳ್ಕೊಡಿ. ಎಲ್ಲಿ ಕೂಡ ಮೇಲ್ಗಡೆ ಲಾಕ್ ಸ್ಟಿಚ್ ಹಾಕಬಾರ್ದು, ಕೆಳಗಡೆನೇ ಲಾಕ್ ಸ್ಟಿಚ್ ಹಾಕಬೇಕು. ಫಸ್ಟ್ 3 ಚೈನ್ ತಗೊಳ್ಳೋವರೆಗೂ ಬೇಡ. ಆ ನಂತರ ನೀವು ಸ್ವಲ್ಪ ಗ್ಯಾಪಲ್ಲಿ ಚೈನ್ ಕೆಳಗಡೆ ಹಾಕ್ಕೊಳ್ತಾ ಬರಬೇಕಾಗತ್ತೆ ನೋಡಿ. ಈಗ 2 ಚೈನ್ ತಗೊಂಡ ನಂತರ ಲಾಕ್ ಮಾಡ್ಕೊಳ್ಳಿ. ಮತ್ತು ಗ್ಯಾಪಿಗೋಸ್ಕರ ಕೆಳಗಡೆ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಹಾಕ್ತಾ ಇದ್ದೀನಿ ನೋಡಿ, ಆ ಥರ ಇದೇ ಥರನೇ ಫುಲ್ಲು ಲೀಫನ್ನು ಫಿಲ್ ಮಾಡ್ತಾ ಬನ್ನಿ. ಓಕೆನಾ? ಈಗ ಸ್ವಲ್ಪ ನಾನು ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಫಸ್ಟು ಸ್ಲೋ ಆಗಿ ತೋರಿಸ್ದೆ ಗೊತ್ತಾಗಲಿ ಅಂತ. ಈಗ ಕೆಳಗಡೆವರೆಗೂ ನೀವು ಹಾಕ್ಕೊಳ್ತಾ ಬನ್ನಿ. ಇದರಲ್ಲಿ ಬೇರೆ ಬೇರೆ ಥರ ಎಲ್ಲ ಹಾಕ್ತಾ ಹೋಗ್ಬೋದು, ಬೀಡ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಫಸ್ಟು ನಿಮಗೆ ಬೇಸಿಕ್ ಗೊತ್ತಿರಬೇಕಲ್ವ. ಫಿಶ್ ಬೋನ್ ಸ್ಟಿಚ್ಚಲ್ಲಿ ನಿಮಗೆ ವೆರೈಟಿ ಆಫ್ ಸ್ಟಿಚ್ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ. ಆದರೆ ನಿಮಗೆ ಬೇಸಿಕ್ ಗೊತ್ತಿರಲಿ ಅಂತ ನಿಮಗೆ ಪ್ಲೇನಲ್ಲೇ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಎಂಡ್ವರೆಗೂ ಹಾಕ್ಕೊಳ್ತಾ ಬನ್ನಿ. ಎಂಡ್ವರೆಗೂ ಹಾಕ್ಕೊಂಡು ಬಂದ ನಂತರ ಲಾಕ್ ಹಾಕ್ಕೊಂಬೇಡಿ. ಹಾಗೆ ತಿರುಗಿಸ್ಬಿಟ್ಟು ಫುಲ್ ಇದೆಯಲ್ಲ ಲೀಫ್ ಇದೆಯಲ್ಲ ಅದು ಬಾರ್ಡ್ರ್ ಫುಲ್ಲು ಚೈನ್ ಹಾಕ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪ್ಲೇನ್ ಬಿಡಬೇಡಿ. ನೋಡಿ, ಹಾಕಿ ಆಯ್ತಲ್ವ. ಈಗ ನೀವು ಅಲ್ಲಿ ಲಾಕ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಸುತ್ತ ಚೈನ್ ಹಾಕ್ಕೊಳ್ತಾ ಬನ್ನಿ. ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಬನ್ನಿ. ಓಕೆನಾ? ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಚಿಕ್ಕ ಚೈನ್ ಹಾಕ್ಕೊಳ್ತಾ ಬನ್ನಿ. ಎಣ್ಣಾಟ್ ಹಾಕ್ತೀವಲ್ಲ ನಾವು ಯಾವಾಗಲೂ, ಆ ಥರ ಎಣ್ಣಾಟ್ ಹಾಕ್ಕೊಳ್ಳೋದೇನು ಬೇಡ. ಹಾಗೆ ತಿರುಗಿಸ್ಬಿಟ್ಟು ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಬನ್ನಿ. ಫುಲ್ ಲೀಫು ಚೈನ್ ಹಾಕ್ಕೊಂಡು ಫಿನಿಶ್ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಲೀಫ್ ಫಿಲ್ಲಿಂಗ್ ಸ್ಟಿಚ್ಚು ಫಿಶ್ ಬೋನಲ್ಲಿ ಹೇಗೆ ಹಾಕೋದಂತ ತೋರಿಸ್ದೆ ಅಲ್ವಾ. ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆನಾ? ನೋಡಿ, ಇದನ್ನು ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇನ್ನೂ ತುಂಬಾ ಸ್ಟಿಚ್ಗಳಿದೆ, 1 by 1 ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಫಸ್ಟು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಬರೋ ಸ್ಟಿಚ್ಗಳೆಲ್ಲ ಕಲ್ತ್ಕೊಳ್ಳಿ. ಆಮೇಲೆ ಬೀಡ್ಸ್ ವರ್ಕ್ ಹೇಳ್ಕೊಡ್ತೀನಿ. ಅದು ತುಂಬ ಸುಲಭ ಇರುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇದಾದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಕಷ್ಟ ಇರೋದನ್ನು ಫಸ್ಟ್ ಕಲೀಲಿ ಅಂತ ಇದನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ ನೋಡಿ.
ಎಂಡ್ ನಾಟ್ ಹಾಕಿ ಮುಗಿಸ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.